ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಇದೇ ಡಿಸೆಂಬರ್ 20ನೇ ತಾರೀಕು ಬೆಂಗಳೂರಿನ ಯಲಹಂಕ ವಲಯ ವ್ಯಾಪ್ತಿಯಲ್ಲಿರುವಂತಹ ಕೋಗಿಲು ಬಡಾವಣೆಯಲ್ಲಿ ಸುಮಾರು 167 ಶೆಡ್ಗಳನ್ನು ನೆಲಸಮ ಮಾಡಲಾಗುತ್ತೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಅದು ಸರ್ಕಾರಿ ಜಾಗ. ಅಲ್ಲಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಸರ್ಕಾರದ ಜಮೀನು, ಇದನ್ನ ಒತ್ತುವರಿ ಮಾಡಲಾಗಿದೆ ಅಂತ ಹೇಳಿ ನನ್ನ ಹಿಂದ್ಗಡೆ ಗಮನಿಸ್ತಾ ಇದ್ದೀರಲ್ಲ, ಸುಮಾರು ಇಷ್ಟು ವ್ಯಾಪ್ತಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇಷ್ಟು ವ್ಯಾಪ್ತಿಯಲ್ಲಿ 167 ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅಷ್ಟು ನಿರ್ಮಾಣ ಮಾಡಿದಂತಹ 167 ಶೆಡ್ಗಳನ್ನು ಇದೇ ಡಿಸೆಂಬರ್ 20ನೇ ತಾರೀಕು ನೆಲಸಮಗೊಳಿಸಲಾಗುತ್ತೆ. ಆದರೆ ಇಲ್ಲಿ ಬದುಕ್ತಾ ಇದ್ದಂಥವರ ಪರಿಸ್ಥಿತಿ ಏನಾಗಬಹುದು ಅಂತ ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ ಅಂತ ಇಲ್ಲಿನ ಸ್ಥಳೀಯರ ಮಾತು. ಬಟ್ ಅಧಿಕಾರಿಗಳು ಹೇಳ್ತಾ ಇರೋದಂಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ನೋಟಿಸ್ ಅನ್ನ ಕೊಟ್ಟ ನಂತರ ಇಲ್ಲಿ ನಾವು ತೆರವನ್ನ ಮಾಡಿದೀವಿ ಅಂತ. ಆದ್ರೆ ಅಧಿಕಾರಿಗಳ ಎಡವಟ್ಟು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತದೆ. ಯಾಕಂದ್ರೆ ಭಾನುವಾರ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟಿದ್ರು. ನೆನೆ DCM DK ಶಿವಕುಮಾರ್ ಅವರು ಕೂಡ ಇದೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಇಲ್ಲಿ ನಾವು 2-3 ವರ್ಷಗಳಿಂದ ವಾಸ ಮಾಡ್ತಿದೀವಿ ಅಂತ ಒಂದಷ್ಟು ಜನ ಹೇಳಿದ್ರೆ, ಒಂದಷ್ಟು ಜನ ಸುಮಾರು ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪುಟ್ಟ ಮಕ್ಕಳಿದ್ರು, ವಯೋವೃದ್ಧರಿದ್ರು, ಅವರೆಲ್ಲರೂ ಕೂಡ ನಾವು ಈಗ ಎಲ್ಲಿ ಹೋಗೋದು, ಒಂದೊಟ್ಟು ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವಾಗ ಅನ್ನುವಂಥ ತಮ್ಮ ಅಳಲನ್ನ ತೊಡ್ಕೊಳ್ಳುವಂತ ಪರಿಸ್ಥಿತಿ ಸದ್ಯ ಈ ಜಾಗದಲ್ಲಿ ನಿರ್ಮಾಣ ಆಗಿದೆ. ಈಗ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಂದು, ಅಧಿಕಾರಿಗಳ ಎಡವಟ್ಟಿನಿಂದ ಹಿಂಗಾಗಿದೆ ಅನ್ನೋದು ಒಂದು, ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅನ್ನೋದು. ಮತ್ತೊಂದು ಕಡೆಯಲ್ಲಿ ಇಲ್ಲಿ ನಿರಾಶ್ರಿತರಿಗೆ ಸೂರು ಕಲ್ಪಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಸರ್ಕಾರದ ವತಿಯಿಂದ. ಆದರೆ ಇನ್ನೊಂದು ಗಮನಿಸಬೇಕು, ಇಲ್ಲಿ ರಾಜಕೀಯ ಕೆಸರೆರಚಾಟಗಳಾಗ್ತಾ ಇದೆ ಅಂತ. ಒಂದು ಕಡೆ ಕೇರಳ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡುತ್ತೆ, ಮೂಗು ತೋರಿಸುತ್ತೆ. ಕೇರಳ ಸರ್ಕಾರ ಏನು ಹೇಳುತ್ತೆ, ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಇರೋದು ಅಂತ. ಈಗ ಇದನ್ನ ಈ ಒಂದು ಆರೋಪಗಳಿಂದ ಮುಕ್ತರಾಗಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೆ, ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಡುತ್ತೆ, ಆದಷ್ಟು ಬೇಗ ಅದನ್ನ ಸಾಲ್ವ್ ಮಾಡಿ ಅಂತ. ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ, ರಾಜೀವ್ ಗಾಂಧಿ ವಸತಿ ಯೋಜನೆಯ ಒಂದು ಅಡಿಯಲ್ಲಿ ಇವರಿಗೆ ಸೂರನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆಗ್ಲಿ, ಪ್ರಶ್ನೆ ಅದಲ್ಲ, ಪ್ರಶ್ನೆ ಹಲವಾರಿದೆ. ಏನ್ ಪ್ರಶ್ನೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಆದ್ರೆ ಪ್ರಸ್ತುತವಾಗಿ ನಾನು ಇದೇ 167 ಶೆಡ್ಗಳನ್ನ ನೆಲಸಮಗೊಳಿಸಿದಂತಹ ಸ್ಥಳದಲ್ಲಿದ್ದೀನಿ. ಇಲ್ಲಿನ ನಿರಾಶ್ರಿತರು ಏನ್ ಹೇಳ್ತಿದ್ದಾರೆ, ಎಷ್ಟು ವರ್ಷದಿಂದ ಅವರು ವಾಸವಾಗಿದ್ರು, ಈಗ ಬಂದಂತ ಅಧಿಕಾರಿಗಳು, ರಾಜಕಾರಣಿಗಳು ಏನು ಭರವಸೆ ಕೊಟ್ಟಿದ್ದಾರೆ, ಅದನ್ನ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಬನ್ನಿ. ಈಗ ನಾನು ನಿಮ್ಗಾಗಲೇ ಹೇಳಿದೆ, ಇದೇ ನಿರಾಶ್ರಿತರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಅಂತ. ಬನ್ನಿ, ಇದೇ 167 ಕಟ್ಟಡಗಳಲ್ಲಿ ವಾಸ ಮಾಡ್ತಿದ್ದಂಥ ಜನರು ನಿರಾಶ್ರಿತರಿದ್ದಾರೆ. ಅವ್ರನ್ನ ಒಬ್ಬೊಬ್ಬರಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ಮೆಹಬೂಬ್ ಬಾಷಾ ಸರ್. ಮೆಹಬೂಬ್ ಬಾಷಾ, ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾವು 25 ವರ್ಷದಿಂದ ಇದ್ದೀವಿ ಸರ್. 25 ವರ್ಷ ಇದೇ ಜಾಗದಲ್ಲಿ? ಇದೇ ಜಾಗದಲ್ಲಿ. ಓಕೆ, ಏನಾಯ್ತು ಅವತ್ತು 20ನೇ ತಾರೀಕು ಬಂದು ಬೆಳಿಗ್ಗೆ ಬಂದಿದ್ರು. ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿದ್ರು? ಬೆಳಿಗ್ಗೆ ಇಲ್ಲಿ ಬರೋಷ್ಟಿಗೆ 7:15 ಆಯ್ತು ಟೈಮ್. ಬೆಳಗ್ಗೆ 7:15. ನೀವು ಮಲಗಿದ್ರಿ ಅನ್ಸುತ್ತಾ? ಇಲ್ಲ, ನಾವು ಆ ಕಡೆಯಿಂದ ಬಂದ್ರು. ಫಸ್ಟ್ ಆ ಮನೆ ಹೊಡೆದ್ರು. ಅದಾದ್ಮೇಲೆ ಸಿಲಿಂಡರ್ ತೆಗಿರಿ ಅಂತ ಹೇಳಿದ್ರು ಅಷ್ಟೇ. ಸಿಲಿಂಡರ್ ತೆಗೆದಿದ್ದು ಬೀರು ಇತ್ತು ಒಂದು. ತಿರ್ಗಾ ನಾವು ಅದು 2 ತೆಗೆದಷ್ಟು ಟೈಮಲ್ಲಿ ಹೊಡೆದಾಕ್ತಾರೆ ಸರ್. ನಿಮ್ಗೆ ಹೇಳಿರ್ಲಿಲ್ವಾ ಹೀಗೆ ನೀವು ಮನೆ ಖಾಲಿ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ಹೊಡಿತೀವಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ, ಹೇಳಿಲ್ಲ ಸರ್. ಯಾರೇನು ಹೇಳಿ? ಮತ್ತೆ ಅದೇ ಇವರು ಅಧಿಕಾರಿಗಳು ಹೇಳ್ತಾ ಇದ್ರು, ನೋಟಿಸ್ ಕೊಟ್ಟಿದ್ವಿ, ನಾವು ಮುಂಚೆನೆ ಹೇಳಿದ್ವಿ ಅವ್ರಿಗೆ ಖಾಲಿ ಮಾಡೋದಕ್ಕೆ ಅಂತಾನು ಹೇಳ್ತಿದ್ರಂತೆ. ಇಲ್ಲ ಸರ್, ಯಾವ್ದು ನೋಟಿಸ್ ಕೊಟ್ಟಿಲ್ಲ. ಓಕೆ, ಈಗ ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ರು, ನೆನೆ DK ಶಿವಕುಮಾರ್ ಅವರು ಬಂದಿದ್ರು. ಏನಂದ್ರು ಬಂದಾಗ? ಜಮೀರ್ ಅಹಮದ್ ಅವರು ಸರ್ ಬಂದಿದ್ರು. ಅದೇ ಎಲ್ಲ ನೋಡ್ಕೊಂಡ್ರು, ಹೋದ್ರು. ಯಾವ್ದೋ ಮನೆ ಕೊಡ್ತೀವಪ್ಪ ನಿಮ್ಗೆ ಅಂತ ಹೇಳಿದ್ರು. ನಾವುನು ಅದು ತಾತ್ಕಾಲಿಕ ಪತ್ರ, ತಿರ್ಗಾ ಕರೆಂಟ್ ಬಿಲ್ಲು, ರೇಷನ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡ್ಯಪ್ಪ ಅಂತ ಹೇಳವ್ರೆ. ಅದು NGO ಅವರು ಎಲ್ಲ ಕಡ್ಲೆಟ್ ಮಾಡಿದ್ದಾರೆ. ಅದರಲ್ಲಿ ನಮ್ದು ತಾತ್ಕಾಲಿಕ ಕೊಟ್ಟಿರೋದು ಇದರಲ್ಲಿ ಮಿಸ್ಸಿಂಗ್ ಆಗ್ಬಿಟ್ಟಿದೆ. ಮಗಲ್ದು ಚಿಕ್ಕ ಮಗಲ್ದು ಎಲ್ಲ ಆಧಾರ್ ಕಾರ್ಡ್ ಹೋಗ್ಬಿಟ್ಟದೆ. ಕೆಳಗಡೆ ಎಲ್ಲ ಅಲ್ಲ ಐತೆ, ಆ ಕಡೆಗೆ ದೊಬ್ಬಿಟ್ಟವ್ರೆ, ಎಲ್ಲ ಹೋಗ್ಬಿಟ್ಟದೆ. ನೀವಮ್ಮ? ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಮಾಡ್ಕೊಂಡು ಬಂದೆ. ಎಷ್ಟು ವರ್ಷದಿಂದ ಮದುವೆ ಆಗಿದೆ? ಅದು ನನ್ಗೆ ಮದುವೆ ಆಯ್ತು ಒಂದು 12 ವರ್ಷ ಆಯ್ತು. 12 ವರ್ಷದಿಂದ ಮದುವೆ ಆಗಿರೋದು. ಮಕ್ಕಳು? ಮೇಡಮ್, ನೀವು? ನಾವಿಲ್ಲೇ ಇದ್ದೀವಿ 25 ವರ್ಷದಿಂದ. 25 ವರ್ಷದಿಂದ. ಓಕೆ. ನೀವು ಫ್ಯಾಮಿಲಿ ನಮ್ಮಮ್ಮ ಅವರೆಲ್ಲರೂ ಇದ್ರು. ಓಕೆ. ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಒಬ್ಬರೇ ಇದ್ದಿದ್ದು ಅಲ್ಲಿ? ನಮ್ಮಮ್ಮ ಅವರು ಎಲ್ಲರೂ ಅಮ್ಮ ನೀವು ಇಬ್ಬರೇ ಇದ್ರು. ನೀವು 25 ವರ್ಷದಿಂದ ಇಲ್ಲಿ? ಓಕೆ. ಏನ್ ಕೆಲಸ ಮಾಡ್ಕೊಂಡಿದ್ರಿ ನೀವು? ನಾನು ಹೌಸ್ ಮೇಕಿಂಗ್. ಓಕೆ. ಎಲ್ಲಿ, ಯಾವ ಭಾಗದಲ್ಲಿ? ಬೆಂಗಳೂರಲ್ಲೇ ಭಾರತೀಯ ಸಿಟಿಯಲ್ಲಿ ಕೆಲಸ ಮಾಡ್ತೀನಿ. ಭಾರತೀಯ ಸಿಟಿ. ಓಕೆ. ನೀವು ಅಮ್ಮನ ಹೆಸರು? ಪೀರ್ಮಾಬಿ.
ಓಕೆ ಅವರು ಅಲ್ಲಿ ರೆಸ್ಟ್ ಮಾಡ್ತಿದ್ದಾರಾ? ಓಕೆ ಓಕೆ. ಇದು ಮೋಲಾಲಿ ಅಂತ ನಮ್ಮ ತಮ್ಮ ಇರೋದು ನಿಮ್ದು ಮನೆ ಯಾವ್ದು ಇದ್ದಿದ್ದು? ಇದೆ ಸರ್ ಅಲ್ಲಿ. ಇದು ಒಂದು ಪಕ್ಕದ್ದಾ? ಎರಡು ಮನೆ ಓಕೆ. ಇದು ನೀವಿದ್ದಿದ್ದಾ? ಓಕೆ. ಅದು ನೀವಿದ್ದು ಪಕ್ಕದ ಮನೆ. ಓಕೆ ಓಕೆ. ಅದೇ ಸೇಮ್ ಅವತ್ತು 20ನೇ ತಾರೀಕು ಬಂದು ನಿಮ್ಗೆ ಏನಾದ್ರು ಹೇಳಿದ್ರಾ ನಾವು ತೆಗಿಬೇಕು ಹಿಂಗೆ ಖಾಲಿ ಮಾಡಿ ಅಂತ? ಏನು ಹೇಳಿಲ್ಲ ಅವರು, ಏನು ಹೇಳಿಲ್ಲ. ಓಕೆ. ಏನು ಹೇಳಿಲ್ಲ. ಸಿಲಿಂಡರ್ ತೆಗಿ ಅಂದ್ರು. ಆ ಸಿಲಿಂಡರ್ ತೆಗ್ದಿದ ತಕ್ಷಣನೇ ಮನೆ ಹೊಡೆದೋಗ್ಬಿಟ್ರು. ಹೊಡೆದಾಕ್ಬಿಟ್ಟು ನೀವೇನಾದ್ರು ಕೇಳಿದ್ರಾ? ಇಲ್ಲ ಬೇಡ ಹೊಡಿಬೇಡಿ ಅಂತ ಕೇಳಿದ್ರ ನೀವು? ಹೇಳಿದ ತಕ್ಷಣನೇ ಅವ್ರು ಹೊಡ್ಬಿಟ್ರು. ಪೊಲೀಸ್ ಅವರು ಜಾಸ್ತಿ ಜನ ಇದ್ದಾರೆ ತಾನೆ, ಅದಕ್ಕೆ ಬೇಡ ಅಂದಿದ ತಕ್ಷಣ ಅವ್ನು ಹೊಡ್ಬಿಟ್ರು ಅವರು. ಓಕೆ ಓಕೆ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ ಅಂತ? 25 ವರ್ಷ ಆಯ್ತಣ್ಣ. ಈ 25 ವರ್ಷದಿಂದ ಇಲ್ಲ ಇದ್ರಿ. ಈಗ ಅಧಿಕಾರಿಗಳು ಬಂದ್ರಲ್ಲ, ಏನೇನ್ ಕೊಟ್ರಿ ಅವ್ರಿಗೆ ಡಾಕ್ಯುಮೆಂಟ್ಸ್? ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, అది ತಾಲೂಕತ್ರ ಪೇಪರ್ అవన్నీ ಕೊಟ್ಟಿದ್ದಿ. ಎಲ್ಲ ಕೊಟ್ರಿ 25 ವರ್ಷದಿಂದ ಇಲ್ಲೇ ಓಕೆ. ಎಲ್ಲಿದ್ದು ನಿಮ್ಮ ಮನೆ? ಇಲ್ಲಿದ್ದು ನಿಮ್ಮ ಮನೆ? ಇದೆ ಮನೆ ಸರ್. ಓಕೆ ಓಕೆ. ಎಷ್ಟೊತ್ತಿಗೆ ಬಂದ್ರು ಅವತ್ತು 20ನೇ ತಾರೀಕು ಬಂದು? ಏನ್ ಮಾಡಿದ್ರು ಅವತ್ತು? ಡಮಾಲೇಷನ್ ಮಾಡಿದ್ರು ಸರ್ ಅವರು. ನಮ್ಗೆ ಗೊತ್ತೇ ಇಲ್ಲ ಅದು. ಅಪ್ಲಿಕೇಶನ್ ಗಿಡ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಅವ್ರು వచ్చి ಡಮಾಲೇಷನ್ 4 ಗಂಟೆಗೆ వచ్చి ಡಮಾಲೇಷನ್ ಮಾಡಿದ್ದೆ. ಏನ್ ಹೇಳಿಲ್ವಾ? ಇಲ್ಲ ನಾವು ಮನೆ ಖಾಲಿ ಮಾಡ್ಬೇಕು, ನೀವು ನಾವೀಗ ಉಂಟಿಸ್ತೀವಿ ಅಂತ ಏನ್ ಹೇಳಿಲ್ಲ ಸರ್ ಅವರು. ಏನ್ ಮಾತು ಏಕಾಏಕಿ ಬಂದು ಡಮಾಲೇಷನ್ ಮಾಡಿದ್ದೆ ಅವರು. ಚಿಕ್ಕ ಮಕ್ಕಳು ಆಯ್ತು ನಮ್ಗೂ. ಅವరే వచ్చి నిన్న ಅವರು వచ్చి నిమ్గు అది అపార్ట్మెంట్ దాంట్లో పోయి మీరు ఉండాలని వాళ్ళు చెప్పేస్తున్నారు మాకు అంతే సార్. ಯಾರ್ಯಾರಿದ್ರಿ ನೀವು ಮನೇಲಿ? ನಾನು, ನಮ್ಮ ಮಕ್ಕಳು, ನಮ್ಮ ಯಜಮಾನು ಅಲ್ಲೇ. ಅಪಾರ್ಟ್ಮೆಂಟ್ ಗೆ ಅಲಾಟ್ ಮಾಡ್ತೀವಿ ಅಂತಂದ್ರ ಯಾವತ್ತು ಅಲಾಟ್ ಮಾಡ್ತೀನಿ ಅಂದ್ರು? ಇದು 31 ತಾರೀಕು. ಓಕೆ. ಈಗ ಅಲ್ಲಿ ತನಕ ನೀವು ಇಲ್ಲೇ ಇರ್ಬೇಕು ಅಂದ್ರ? ಇಲ್ಲೇ ಇರ್ಬೇಕು ನಮ್ಗೂ. ಊಟ ಗೀಟ ಅವರೇ ಕೊಡ್ತಾ ಇದಾರೆ. ಎಲ್ಲ ಅವರೇ ವ್ಯವಸ್ಥೆ ಮಾಡ್ಕೊಡ್ತಾರೆ? ಎಲ್ಲ ಅಡಿಗೆ ಮಾಡ್ಕೊಡ್ತಿದಾರ? ಅವರೇ ಓಕೆ ಓಕೆ. ಅವರೇ ಅಕ್ಕಿ, ರೇಷನ್ ಅಂತ ಅವರೇ ಕೊಡ್ತಾರೆ. ಈಗ ಅಧಿಕಾರಿಗಳು ಬಂದ್ರೆ ಏನೇನಂದ್ರು ನಿಮ್ಗೆ? ಈಗ ಅದೇ ಎಲ್ಲೋ ಅಪಾರ್ಟ್ಮೆಂಟ್ ತೋರಿಸ್ತೀನಿ ಅಂತ ಹೇಳ್ತಿರಲ್ಲ, ಅಲ್ಲಿ ಹೋಗ್ಬೇಕು. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇವಾಗ ಸರ್ವೆ ಮಾಡೋ ನಂಬರ್ಗಳು ಎಲ್ಲ ತಗೊಂಡ್ ಹೋಗ್ಬಿಟ್ಟಿದ್ರು, ಕೊಟ್ರು. ಎಲ್ಲ ಡಾಕ್ಯುಮೆಂಟ್ ಐತೆ ನಮ್ದು. ಏನೇನ್ ಕೇಳಿದ್ರು ಅವರು? ಅಂದ್ರೆ ಮಸ್ಟ್ ಅಂಡ್ ಶುಡ್ ಇಂತದ್ ಬೇಕಲೇಬೇಕು ಅಂತ ಇದು ಯಾವ ಡಾಕ್ಯುಮೆಂಟ್ಸ್? ಅದೇ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್, ಪಾನ್ ಕಾರ್ಡ್ ಅಷ್ಟೇ ಹೇಳಿದವ್ರೆ. ರೇಷನ್ ಕಾರ್ಡ್ ನಮ್ಮ ಹತ್ರ ಎಲ್ಲ ಅವ್ರದ್ದು ಐತೆ, ನಮ್ಮ ಅಮ್ಮವ್ರದ್ದು. ನಮ್ದು ಅಂತೂ ಇಲ್ಲ. ಇನ್ನೂ ಒಂದು ಏನಂದ್ರೆ ಮಕ್ಕಳದು ಸರ್ಟಿಫಿಕೇಟ್ ಇದು ಎಲ್ಲ ಹೋಗ್ಬಿಟ್ಟದೆ ಬಂಡೆ ಒಳಗಡೆ. ಆಧಾರ್ ಕಾರ್ಡ್ ಹೋಗ್ಬಿಟ್ಟದ, ಇರೋದು ನಮ್ದು, ನಮ್ಮ ಮನೆಯವ್ರು. ನಿಮ್ಗೆ ಅವರು ಬಂದು ಉಂಟಿಸ್ತಾ ಇರ್ಬೇಕಾದ್ರೆ ಹೇಳಿಲ್ವಾ ಏನಾದ್ರು ವಸ್ತುಗಳಿದ್ರೆ ತಗೊಂಡ್ಬಂದ್ರು? ಏನ್ ಹೇಳಿಲ್ಲ. ಬೆಳಗ್ಗೆ ನಾವು ನೈಟ್ ಡ್ಯೂಟಿ ಹೋಗೋದು, ಡ್ರೈವಿಂಗ್ ಹೋಗೋದು. ಬರೋ 7:30 ಒಂದು ಮನೆ ಎಲ್ಲ ಬಿಡಿಸ್ಬಿಟ್ಟಿದ್ರು. ನಾನು ಎದ್ದು ನೋಡ್ಬಿಟ್ರೆ 2 ಮನೆ ಹೋಗಿತ್ತು. ಬೆಳಗ್ಗೆನ ಒಂದು 7 ಗಂಟೆ 6 ಗಂಟೆಗೆ ಶುರು ಮಾಡಿದ್ರು ಅನ್ಸುತ್ತೆ ಅವರು. ಮಾಡ್ಬಿಟ್ಟು ಎಲ್ಲ ಡಮಾಮೇಶ್ ಮಾಡೋರು. ನಮ್ಗಂತೂ ಏನ್ ಹೇಳಿಲ್ಲ. ನಮ್ದು ಸಾಮಾನ್ ಎಲ್ಲ ಹೋಗ್ಬಿಟ್ಟೈತಿ. ಏನ್ ಸಿಕ್ಕೈತಿ ಒಂದೊಂದು ಎಕ್ಕಿದೀವಿ ಅಷ್ಟೇ. ಮಿಕ್ಕಿತಿ ಎಲ್ಲ ಒಡೆದೋಗ್ಬಿಟ್ಟೈತೆ. ಅದೇ ಒಗಟ್ಟಿ ಏನ್ಕೆ ಇಲ್ಲ ಅಂತ ಎಲ್ಲ. ಯಾಕಂಗೆ ಅರ್ಜೆಂಟ್ ಅಲ್ಲಿ ಮಾಡಿದ್ರು ಅನ್ಸದ? ಅದು ಅಂತೂ ಗೊತ್ತಿಲ್ಲ ಸರ್ ನಮ್ಗಂತೂ. ಕೇಳಿದ್ರೆ ಅಂದ್ರೆ ಇಬ್ರು ಇದ್ರೆ ಕೇಳ್ಬೋದು. ಎಷ್ಟೋ ಜನ ಬಂದ್ಬಿಟ್ರೆ ಪೊಲೀಸ್ ಅವರು, ಮೀಂಟ್ರು ಅವ್ರು ಎಲ್ಲ ಬಂದ್ಬಿಟ್ರು ಅಂದ್ರೆ ಲಾಠಿಗಳು ಇಳ್ಕೊಂಡಿದ್ರು. ಯಾರಿಗಿದ್ರೆ ಭಯಾನೆ ಏನ್ ಹೇಳೋದು. ಅದರಿಂದ ಏನಂತ ನಾವು ಸೆಟ್ ಆಗ್ಬಿಟ್ರು. ನಿಮ್ದು ಮನೆ ಯಾವ್ದು? ಇದೆ ಸರ್ ನಮ್ಮ ಮನೆ. ನಮ್ಮ 4 ಮಕ್ಕಳು, ನಾವು ಇಬ್ಬರು 6 ಜನ ಇದೀವಿ ನಾವು. ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ನಾವು 25 ವರ್ಷ 26 ವರ್ಷ ಆಯ್ತು ಮಾಡಿ. 26 ವರ್ಷದಿಂದ ಇದೇ ಜಾಗದಲ್ಲೇ ಇದ್ರಿ? ಓಕೆ ಓಕೆ. ಅದೇ ಇದೇ ಜಾಗದಲ್ಲಿ ಇರೋದಕ್ಕೆ ಪ್ರೂಫ್ ಕೊಟ್ಟಿದ್ದೀರಿ ನೀವು. ಈಗ ಏನಂದ್ರು ಅವ್ರ ಆಫೀಸರ್ಸ್ ಬಂದು? ಏನಂದ್ರು ಇವಾಗ ಬಂದಿರಲ್ಲ, ಬರೀ ಫುಲ್ ಡಾಕ್ಯುಮೆಂಟ್ ತಗೊಂಡ್ ಹೋಗ್ಬಿಟ್ಟು ಸೈನ್ ಮಾಡ್ಕೊಂಡು ಹೋಗೋರು ಅಷ್ಟೇ. ಓಕೆ ಮೇಡಮ್, ನೀವು ಅವರು कन्नड़ा नहीं आता ಹಿಂದಿಲೇ ಹೇಳಿ ಅವ್ರಿಗೆ. ನೀವು ಕೆಲ್ಸಕ್ಕೆ ಅಂತ ಹೋದಾಗ ಅವ್ರೊಬ್ರೇ ಇದ್ರಲ್ಲ ಮನೇಲಿ ಮಕ್ಕಳ ಜೊತೆ, ಅವಾಗ ನಾನು ನೈಟ್ 12 ಗಂಟೆ ಬಂದ್ಬಿಟ್ಟಿದ್ದೀನಿ ಸರ್ ಕೆಲ್ಸದಿಂದ. ಬಂದ್ಬಿಟ್ಟು ಮಲ್ಕೊಂಡಿದೀವಿ. ಮಲ್ಗದಿರಿ ಅಷ್ಟೇ. ಬಂದ್ಬಿಟ್ಟು ಹೊಡೆದಾಗ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಡಮಾಮೇಶನ್ ಎಲ್ಲ ಆಯ್ತು. ಎಲ್ಲ ಮುಗ್ದೈತಿ. ಎಲ್ಲ ಸಾಮಾನ್ ಗಿಮ್ಮನ್ ಮತ್ತೆ ಇವ್ರದ್ದು ಎಲ್ಲ ಬಿಡ್ದೈತಿ. ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಮಕ್ಕಳದು ಎಲ್ಲ ಹೋಯ್ತು. ಅದೇ ನಮ್ಗೆ ಬೇಜಾರು. ಸ್ಕೂಲ್ ಹೋಗ್ತಾವ್ರೆ ಇಲ್ಲೇ, ಉರ್ದು ಸ್ಕೂಲ್ ಇಲ್ಲೇ ಹೋಗ್ತಾವ. ಗೌರ್ಮೆಂಟ್ ಗೌರ್ಮೆಂಟ್ ಉರ್ದು ಸ್ಕೂಲ್ ಎಳ್ಳೂರನೇ ಐತೆ ಇಲ್ಲಿ. सब चलेगा उसमें क्या भी नहीं बचा. ಎಲ್ಲ ಪಾತ್ರೆ ಗೀತ್ರೆ ಅದು ಇದು ಎಲ್ಲ ಹೋಗ್ಬಿಟ್ಟೈತೆ. ಅಮ್ಮ, ಎಷ್ಟು ವರ್ಷದಿಂದ ಇದೀರಿ ಇಲ್ಲಿ? ಸರ್ ನಮ್ಮ 25 ವರ್ಷ ಆಯ್ತು ಸರ್ ಇಲ್ಲಿ ಬಂದ್ಬಿಟ್ಟು. 25 ವರ್ಷ. ಯಲ್ಲಂಕ నుంచి ಎಲ್ಲಿದ್ದು ನಿಮ್ದು ಮನೆ? ನಮ್ಮ ಯಲ್ಲಂಕಲು ಐತೆ. ಮುನ್ಕಿಷ್ಣಪ್ಪ ತಕೊಂಡ್ ಬರ್ರಿ ನಮ್ಗೆ ಇಲ್ಲಿ ಇಟ್ಟಿದ್ದು. ಯಾರು? ಮುನ್ಕಿಷ್ಣಪ್ಪ ವೆಂಕಟೇಶಪ್ಪ. ಯಾರವರು? ಇಲ್ಲೇ ಮನ
ಇಟ್ಕೆ ಫ್ಯಾಕ್ಟ್ರಿನೂ ಐತಿ ಅವರು. ನಮ್ಮ ಇಲ್ಲಿಗೆ ಬಂದ್ಬಿಟ್ಟು 5 ವರ್ಷ ಆಯ್ತು. ಈಗ ಅಧಿಕಾರಿಗಳು ಬಂದು ಕೇಳಿದ್ರೆ ಈ ಡಾಕ್ಯುಮೆಂಟ್ಸ್ ಕೇಳಿದ್ದೀವಿ ಸರ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ ನೋಡಿ ಸರ್ ಎಲ್ಲ ಐತೆ. ಓಕೆ ಮಡ್ಲಿ ಬಂತಂದ್ರೆ ನೀವೇನಾ? ಹೌದು ಸರ್, ನಮ್ಮ ಗಂಡ ಸಚ್ಚೋಗಿ ಬಿಟ್ಟಿದ್ದು. ಬೆಹಲ್ಲಾ ಸಾಬ್. ಬಹಿರುಲ್ಲಾ ಶಾ ಫಕೀರ್ ಜನ ಓಕೆ ನಮ್ಮ 25 ವರ್ಷ ಆಯ್ತು ಇಲ್ಲಿ ಬಂದ್ಬಿಟ್ಟು. ಓಕೆ ಏನ್ ಮಾಡಲ್ಲ ಸರ್, ನಮ್ ತುಂಬಾ ಕಷ್ಟಲ್ಲೂ ಐತಿ. ಏನೋ ನಿಮ್ಮೆ ಬಡವರು ನಮ್ಮಲ್ಲ. ಈಗ ಬಂದು ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರೆ ಕೊಟ್ರ ನೀವು? ಕೊಟ್ಟಿದ್ದು ಸರ್. ಏನಂದ್ರು ಅವರು ಡಾಕ್ಯುಮೆಂಟ್ಸ್ ಇಸ್ಕೊಂಡು? ಏನು ಕೇಳಿಲ್ಲ, ಕೊಡ್ತಾರು ಅನಿ ಕೇಳಿದ್ದು ಹಿಂಗ ಅಷ್ಟೇ. ಹಿಂಗ ಏನು ಓಕೆ ಏನು ಅವರೇನು ಹೇಳಿಲ್ಲ ಕೊಡ್ತೀವಿ ಅಂತ ಇವ್ರು ಪೊಲಿಟಿಷಿಯನ್ಸ್ ಹೇಳಿದ್ರು ಅಷ್ಟೇ. ಹೇಳಿದ್ದು ಈಗ ಇವ್ರ ಅಧಿಕಾರಿಗಳು ಬಂದು ಫೋನ್ ನಂಬರ್, ಹೆಸರು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇಸ್ಕೊಂಡು ಹೋಗಿದ್ದಾರೆ. ಹೌದು ಸರ್. ಯಾರ್ಯಾರಿದ್ರಿ ನೀವು ಮನೇಲಿ? ನಮ್ಮ ಮನ್ವರಲ್ಲಿ ಐತಿ ಸರ್. ಅಂದ್ರೆ ಓಕೆ ಓಕೆ ಆಂಧ್ರ ಭಾಗದವರ ನೀವು? ಹೌದು ಸರ್. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇಲ್ಲೇ ನಮ್ದೆ. ಇಲ್ಲೇ ಅಲ್ಲಿ ಏನು ಇಲ್ಲ ನಂದು. ಆಂಧ್ರದಲ್ಲಿ ಏನ್ ಮಾಡ್ಕೊಂಡಿದ್ರಿ? ಇಲ್ಲ, ಆಂಧ್ರಲ್ಲೂ ಮದ್ವೆ ಮಾಡಿ ಅಲ್ಲೇ ನಮ್ಮ ಅಮ್ಮ ಅಪ್ಪ ಅಲ್ಲೇ ಆಯ್ತು. ನನ್ ಮದ್ವೆ ಮಾಡ್ಕೊಂಡು ಇಲ್ಲೇ ಬಂದ್ಬಿಟ್ಟಿದ್ದು. ಯಜಮಾನ್ರು ಜೊತೆಗೆ ಇಲ್ಲಿ ಬಂದಿದ್ದು ಸರ್. ಓಕೆ ನೀವೇ ಮತ್ತೆ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ರಿ ಅಮ್ಮ? ನನ್ನ ವ್ಯಾಪಾರ ಹೋಗ್ತೀವಿ ಸರ್. ಫ್ಯಾನ್ಸಿ ಐಟಮ್ ಹೋಗ್ತೀವಿ. ಸಿಟಿಲಾ? ಸಿಟಿಗೆ ಆಕಡನಗರ್, ಸಾರಾಯಿ ಪಲ್ಲ ಇಲ್ಲೆಲ್ಲ ಹೋಗ್ಬಿಡ್ತೀನಿ. ವ್ಯಾಪಾರ ಮಾಡಿದ್ವಿ ಅಷ್ಟೇ ಸರ್. ಮಕ್ಕಳು ಅಂದ್ರೆ ನಿಮ್ಮ ಮಕ್ಕಳು ಬೇರೆ ಅಂದ್ರೆ ಬೆಂಗಳೂರಲ್ಲೇ ಇದಾರ ಬೇರೆ ಬೇರೆ ಊರಿಗೆ? ಬೆಂಗಳೂರಲ್ಲೇ ಐತಿ ಅರ್ಧ ಜನ ಆಂಧ್ರಲ್ಲೂ ಐತಿ ಸರ್ ಅಷ್ಟೇ. ನಾವು ನಮ್ಗೆ ಇಬ್ಬರು ಇಬ್ಬರು ಮಕ್ಕಳು. ಒಬ್ಬರು ಲೇಡೀಸ್ ಅಲ್ಲೇ ಇದ್ರು. ಮದ್ರಸಲ್ಲಿ ಒಂದು ಹುಡುಗಿ ಐತೆ. ನಮ್ಮ ಹುಡುಗ ಬಂತು ಇಲ್ಲೇ ಇದ್ದಾರೆ ಸರ್. ಅವತ್ತು ಡೆಮಾಲೇಷನ್ ಮಾಡಕ್ ಬಂದ್ರಲ್ಲ, ನೀವೆಲ್ಲಿದ್ರಿ? ಮನೇಲೇ ಇದ್ರ ಅವಾಗ? ಮನೆಯಲ್ಲೇ ಇದ್ದೀನಿ ಸರ್. ನಮ್ಮ ಹುಡುಗ ನಾನು ಅವ್ರು ಏನು ಗ್ಯಾಸ್ ಮಾತ್ರ ತೆಗಿಸ್ಬಿಟ್ಟು ಆಚೆ ಹಾಕಿದಾರ. ಆಚೆ ಹಾಕ್ಬಿಟ್ಟು ಅವ್ರು ಏನ್ ಮಾಡಿದ್ರ ಅಂದ್ರೆ ನಮ್ಗೂ ನಮ್ಮ ಹುಡುಗನಿಗೂ ಎಲ್ಲಾರು ಆಚೆ ಕರ್ಕೊಂಡ್ ಹೋಗಿದ್ರು. ಇಬ್ಬರು ಇದ್ರೆ ಏನೋ ಮಾತಾಡಬೇಕು. ತುಂಬಾ ಜನ ಪೊಲೀಸವ್ರು ಬಂತು, ಮಿಲಿಟರಿ ಅವ್ರು ಬಂತು, ಅವ್ರು ಕರ್ಕೊಂಡು ಹೋಗಿದ್ರೆ ನಾವು ಭಯ ಆಗೋಯ್ತು. ಏನ್ ಸರ್ ಏನಕ್ಕೋಸ್ಕರ ಸರ್ ಅಂದ್ರೆ ಏನ್ ಮಾತಾಡ್ತಾ ಇಲ್ಲ. ಇವಾಗ ಅವ್ರು ಬಂದಿದ್ದಾರೆ, DC ಅವರು. ಅದು ಅಲ್ಲೇ ಇದಾರೆ ನೋಡು ನಿಲ್ಸ್ಕೊಂಡು. ಅವರೇ ಅವರು ಇದ್ದಾರೆ. ಮತ್ತೆ ಇವಾಗ ಬಂದಿದ್ದಾರೆ. ಇವಾಗ ನೋಡಿದ್ರೆ ಸುಮ್ನೆ ಇದಾನು. ಅವಾಗ ನೋಡಿದ್ರೆ ಬಿಸಾಕ ಸರ್ ನಿಮ್ ಕಾಲ್ ಮುಗ್ತೀನಿ ಸಾರ್ ಅಂದ್ರನು ಬಿಡ್ತಾ ಇಲ್ಲ ನಮ್ಗೂ. ಸರ್ ನಮ್ಮ ಮನೆ ಹೊಡಿಬೇಡ ಸರ್ ನಿಮ್ ಕಾಲ್ ಮುಗ್ತೀನಿ ಸರ್ ಅಂದ್ರೇನು ಬಿಡ್ತಾ ಇಲ್ಲ. ಇವಾಗ ನೋಡಿದ್ರೆ ಬಂದಿದ್ದಾರೆ. ಇವಾಗ ಸಾಫ್ಟಾಗ ಸುಮ್ನೆ ಬಂದಿದ್ದಾರೆ. ಏನೋ ನೋಟಿಸ್ ಕೊಟ್ಟಿದ್ರಂತಲ್ಲ ಖಾಲಿ ಮಾಡಿ? ನೋಟಿಸ್ ಕೊಟ್ಟಿಲ್ಲ, ನಮ್ಗೂ ಏನು ಕೊಟ್ಟಿಲ್ಲ ಸರ್. ನೋಟಿಸ್ ಗೀಟಿಸ್ ಏನಿಲ್ಲ ಸರ್. ನಮ್ ತರ ಆಧಾರ್ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ, ಗೌರ್ಮೆಂಟ್ ಕೊಟ್ಟಿರೋದು ಹಕ್ಕುಪತ್ರ ಅದೂ ಐತೆ ಸರ್. ನಮ್ಮಲ್ಲಿ ಎಲ್ಲ ಐತೆ ಸರ್. ಏನ್ ಕೆಲಸ ಮಾಡ್ಕೊಂಡಿದ್ರಿ ಸರ್ ನೀವು? ಸರ್ ನಾವು ಫಕೀರವ್ರು ಸರ್. ಏನೋ ಬಿಚ್ಚ ಮಾಡ್ಕೊಂಡೆ ಹೋಗ್ತೀನಿ ಸರ್. ಬಿಚ್ಚ ಮಾಡ್ಕೊಂಡೆ ಏನೋ ನಮ್ ಜೀವನ ಸಾಗುತ್ತ ಅಷ್ಟೇ, ಬೇರೆದೇನಿಲ್ಲ ಸರ್. ನಾವು ಎಷ್ಟು ವರ್ಷದಿಂದ ಇರೋದಂತ್ರಿ ನೀವು ಇಲ್ಲಿ? ಸರ್ 20 ವರ್ಷದಿಂದ ಇದ್ದೀನಿ ಸರ್ ನಾನು ಇಲ್ಲೇ. ಈಗ ಇಲ್ಲಿ ಇಷ್ಟರಲ್ಲಿ ಏನೋ ಒಂದು 2-3 ವರ್ಷದ ಹಿಂದೆ ಬಂದಿರೋರು ಒಂದಷ್ಟು ಜನ ಇದಾರೆ ಅಂತಾನು ಹೇಳಿದ್ರು. ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದೆ ಅಂತ ಅಂದ್ರೆ ಯಾರು ಅಂತ ಹೇಳೋದಲ್ಲ, ಗೊತ್ತಿದ್ಯಾ? ಹೌದು, 2 ವರ್ಷದಿಂದ 3 ವರ್ಷದಿಂದ ಬಂದಿರೋದು ಇದೆಯಾ? ಮನೆ ಮಾರಾಕ್ ಬಿಟ್ಟಿರ್ತಾರೆ, ಅವ್ರು ಕಷ್ಟದಲ್ಲಿ ಹೊರಟೋಗ್ಬಿಟ್ಟಿರ್ತಾರೆ ಅಂತವ್ರು ಕೆಲವು ಜನ ಇದ್ದಾರೆ. ಅವ್ರು ಏನು ಮಾಡಕ್ ಆಗಲ್ಲ. ಅವ್ರಿಗೆ ಸಿಂಪಲ್ ಆಗಿ ಒಂದ್ ಗುಡ್ಸಿ ತರ ಹಾಕೊಂಡಿದ್ರು. ಆಮೇಲೆ ತಗೊಂಡ್ಬಂದು ಅವರು ಅಷ್ಟು ಜೀವನಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಅವರು ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಇದ್ರು. ಪತ್ರ ಕೊಡ್ತೀರಿ, ಈಗ ಕೊಡ್ತೀರಿ ಅಂದ್ಬಿಟ್ಟು ಕೊಟ್ಟೇ ಇಲ್ಲ. 25 ವರ್ಷದಿಂದ ಪಾಪ ಜೀವನ ಮಾಡ್ಕೊಂಡೇ ಹೋಗ್ತಾವ್ರೆ. ಇದು ಅಲ್ಲೇ ಫೋಟೋ ನಮ್ದು. ಇಲ್ಲಿ ಇವನು ಹುಡುಗ ನಾವು ಇರೋ ಟೈಮಲ್ಲಿ ಯಾವಾಗೋ ಇದೇ ಜಾಗನ ಇದು? ಇದೇ ಜಾಗ ಸರ್. ಇದು ನೋಡಿ ಸರ್, ಹಿಂಗೊಂದು ಮನೆ. ಇವನು ಇವಾಗ ನೋಡಿ ಸರ್ ಎಷ್ಟು ವರ್ಷ ಆಯ್ತು ಇವನು ನೋಡಿ ಒಂದ್ ಸಾರಿ. ಈ ಜಾಗ ಇದೇ ಮನೆನಾ ಇದು? ಇದೇ ಮನೆ ಸರ್. ನೋಡಿ ಸರ್ ಅದು ಅದು ಯೆಲ್ಲೋ ಕಲರ್ ಶೆಡ್ ಇದೆಯಲ್ಲ ಅದು ಇದೆ ಸರ್. ಈಗ ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ?
22 ವರ್ಷದಿಂದ ಇದ್ದೀನಿ. 22 ವರ್ಷದಿಂದ ಏನ್ ಮಾಡ್ಕೊಂಡಿದ್ರಿ ಕೆಲಸ? ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಅಡಿಗೆ ಮಾಡೋ ಕೆಲ್ಸಕ್ಕೆ. ಎಲ್ಲಿ ಇಲ್ಲೇನಾ ಬೆಂಗಳೂರು ಸುತ್ತಮುತ್ತ? ಕಣ್ಣೂರ್ ಹತ್ರ 2 ಕಿಲೋಮೀಟರ್ ಅಷ್ಟೇ. ಯಾರ್ಯಾರು ಇದ್ರಿ ಮನೇಲಿ? ಮನೆಯಲ್ಲಿ 4 ಮಕ್ಳಿದ್ದಾರೆ, ಗಂಡ ಹೆಂಡತಿ ಇದ್ದೀವಿ. ಸ್ಕೂಲ್ಗೆ ಹೋಗ್ತಿದ್ರ ಮಕ್ಕಳು? ಇಲ್ಲ, ಇಬ್ರು ಹೋಗ್ತಾ ಇದ್ರು, ಹೆಣ್ಮಕ್ಳು. ಗಂಡ್ ಮಕ್ಳು ಇಬ್ರು ಸರ್ವಿಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇವಾಗ ಬಿದ್ಬಿಟ್ಟಿದೆ. ಸಡನ್ ಆಗಿ ಯಾರಾದ್ರೂ ಬರ್ತಾನೆ ಇರ್ತಾರೆ. ಏನ್ ಮಾಡೋದು? ಕೆಲ್ಸಕ್ಕೆ ಹೋದ್ರೆ ಹುಡುಗರು ಏನ್ ಮಾಡ್ತಾರೆ? ಸಾಮಾನ್ ಎತ್ತಿ ಅಂತಾರೆ. ಎಲ್ಲೋಗ್ಬೇಕು? ಅದಕ್ಕೋಸ್ಕರ ಯಾರು ಹೋಗಿಲ್ಲ, ಎಲ್ಲ ಇಲ್ಲೇ ಇದೀವಿ. ಜಮೀನೇನೋ ಗೌರ್ಮೆಂಟ್ ಕರೆಕ್ಟ್. ನಾವು ಕಷ್ಟಪಟ್ಟು ಮನೆ ಕಟ್ಟಿದ್ವಿ, ಅದು ನಮ್ ಕಾಸಲ್ವಾ? ನಾವು ಕಷ್ಟಪಟ್ಟು ತಗೊಂಡಿದ್ದು, ಮಕ್ಳು ಸಂಪಾದನೆ ಮಾಡಿದ್ವಿ. 200 ರೂಪಾಯಿ 300 ರೂಪಾಯಿ ಮಕ್ಳಿಗೆ ಸರ್ವಿಸ್ಗೆ ಹೋಗ್ತಾರೆ, ನೀರಲ್ಲಿ ಕೆಲಸ ಮಾಡ್ತಾರೆ ಈ ಚಳಿಗಾಲದಲ್ಲಿ. ಹಂಗ್ ತಗೊಂಡ್ ಬಂದು ನಾವು ಸಂಘದಲ್ಲಿ ಅದು ಇದು ಕೂತ್ಕೊಂಡು ನಾವು ಕಷ್ಟಪಟ್ಟು ಮಾಡಿ. ಅಂದ್ರೆ ಈಗ ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಯಾರು ಹೇಳಿಲ್ವಾ ಇಲ್ಲಿ ಮನೆ ಕಟ್ಟಬಾರದು ಅಂತ? ಅಂತಲ್ಲ, ಒಂದ್ ಮಾತು. ಅಲ್ಲಿ ಮೇಲೆ ಫಕೀರ್ ಲೆವೆಟ್ ಎಲ್ಲ ಫಕೀರ್ ಲೆವೆಟೆ, ಎಲ್ಲಾ ಜಾತಿಗಳು ಇದಾರೆ. ಆದ್ರೆ ಹೆಸರು ಮಾತ್ರ ಫಕೀರ್ ಲೆವೆಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ. ಅದ್ರಿಂದ ಏನಾಯ್ತು, ನಾವೆಲ್ಲ ದುಡಿಮೆ ಮಾಡೋರು, ನಮ್ಮ ಹತ್ರ ಅಷ್ಟು ಇಲ್ಲ ಕಾಸು. ಜೋಪಡಿಗಳು ಹಾಕೊಂಡು ನಾವ್ ಇದ್ವಿ. ಇವಾಗ ತುಂಬ್ತಾ ಇದ್ರು. ಸರಿಯಪ್ಪ, ನಾವು ಟ್ರಾಕ್ಟರ್ ಅವ್ರಿಗೆ 100 ರೂಪಾಯಿ 200 ರೂಪಾಯಿ ಕೊಡ್ತೀವಿ, ತುಂಬಿಸಿ ಎಲ್ಲೋ ಒಂದ್ ಜೋಪಡಿ ಹಾಕೊಳ್ಳೋಣ ಹಂಗಂತ ತುಂಬಿಸಿ ಹಾಕೊಂಡಿದ್ದು ನಾವು. ಅವಾಗಿಂದಾನೇ ನಮ್ಗೆ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್. ಅಲ್ಲೆಲ್ಲ ನಮ್ ಮನೆಗಳು ಇತ್ತು, ಜೋಪಡಿಗಳು. ಅವ್ರು ಏನ್ ಮಾಡಿದ್ರು, ಸ್ಕೂಲ್ ಬರತ್ತೆ, ಸ್ವಲ್ಪ ತಲ್ಲಿ ಹಾಕೊಳ್ಳಿ ನೀವು ಅಂತ ಅಂದ್ರು. ಹಂಗೆ ತಳ್ಕೊಂಡ್ ಇಷ್ಟು ದೂರ ಬಂದಿದ್ದು. ನಾವೇನು ಜೋರ್ ಜಬರ್ದಸ್ತಿ ಮಾಡಿಲ್ಲ. ಈ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಅದು ಓಪನ್ ಮಾಡ್ಬೇಕಾದ್ರೆ ಬೈರೇಗೌಡ ಸರ್ ಬಂದಿದ್ರು, ಅವ್ರ ವೈಫ್ ಬಂದಿದ್ರು, ಎಲ್ಲ ಬರ್ತಾ ಇದ್ರು ಅವರು. ಅವಾಗ ಅವರೇ ಹೇಳಿದ್ದು, ಆ ಕಡೆ ಅಕ್ಕಪತ್ರ ಯಾರು ಕೊಟ್ಟಿದ್ದು ಸರ್? ಅವರೇ ಕೊಟ್ಟಿದ್ದು ಸರ್. ಅವಾಗ ಅವರೆಲ್ಲ ಬರ್ತಾ ಇದ್ರು, ಇಲ್ಲಿ ಸ್ಕೂಲಲ್ಲೆಲ್ಲ ಮೀಟಿಂಗ್ ಮಾಡ್ತಾ ಇದ್ರು. ಇವಾಗ ಅದು ಇನ್ನೊಂದೇನಂದ್ರೆ, ಈಗ ಇದು ಗೌರ್ಮೆಂಟ್ ಜಾಗ ಅಂದ್ಮೇಲೆ ಈಗ ಕರೆಂಟ್ ಕೊಡ್ತಾ ಇದ್ರ ನಿಮ್ಗೆ? ನೀರ್ ಬರ್ತಿತ್ತ? ನೀರಿದೆ, ಕರೆಂಟ್ ಇದೆ, ಎಲ್ಲ ಇದೆ ಸೌಲಭ್ಯ ಇಲ್ಲಿ, ಎಲ್ಲ ಇದೆ. ಇವಾಗ ಇದಂದ್ರೆ ನಾವು ಒಂದು 6 ತಿಂಗಳು 8 ತಿಂಗಳು ಆಯ್ತು ಮನೆ ಕಟ್ಕೊಂಡು. ಮುಂಚೆ ಅಂದ್ರೆ ಜೋಪಡಿಗಳು ಹಾಕೊಂಡಿದ್ವಿ, ಅದಕ್ಕೆಲ್ಲ ಕರೆಂಟ್ ಇತ್ತು. ಇನ್ನು ಕೆಳಗಡೆ ಲೈನ್ ಕರೆಂಟ್ ಬಂದಿಲ್ಲ ಆಯ್ತು. ಅಂದ್ರೆ ಅದೇ ಇವ್ರ ಮನೆ ಹತ್ರ ಮೀಟರ್ ಹಾಕಿದ್ರ ಅಥವಾ ಹಂಗೇನ ಕನೆಕ್ಷನ್? ಇಲ್ಲ, ಮೀಟರು ಮೇಲೆ ಫುಲ್ಲು. ಅದು ಫಕೀರ್ ಲೆವೆಟ್ ಅಂತ ಮೇಲೆಲ್ಲ ಹೇಳ್ತಾ ಇದಾರಲ್ವಾ, ಅಲ್ಲೆಲ್ಲ ಮೀಟರ್ ಇದೆ. ಅಲ್ಲೆಲ್ಲ ಮೀಟರ್ ಇದೆ. ಇದು ಅಂದ್ರೆ ಇವಾಗ 2 ವರ್ಷ ಆಯ್ತಲ್ವಾ ನಾವು ಕಟ್ಕೊಂಡು, ಅದ್ರಿಂದ ಇಲ್ಲಿ ಇನ್ನೂ ಶಾಂಕ್ಷನ್ ಮಾಡ್ಕೊಂಡಿಲ್ಲ ಇದ್ರು. ಈಗ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಹೋದ್ರಲ್ವಾ ಅವ್ರು ನಿಮ್ಮ ಹತ್ರ? ಏನಂದ್ರು ಅವರು ಬಂದು ಅಧಿಕಾರಿಗಳು? ಡಾಕ್ಯುಮೆಂಟ್ ಅದೇ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ, ಏನೋ ಮನೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಏನು ನಮ್ಗೆ ಅಲೌನ್ಸ್ ಮಾಡಿಲ್ಲ. ಸರ್ ಬಂದ್ರು, DK ಶಿವಕುಮಾರ್ ಸರ್ ಬಂದ್ರು ನಿನ್ನೆ, ಅವರು ಏನು ಅಂದಿಲ್ಲ. ಮತ್ತೆ ಜಮೀರ್ ಅಹಮದ್ ಸರ್ ಅವರು ಬಂದ್ರು, ಅವ್ರಂದ್ರು ಸಿಹಿ ಸುದ್ದಿ ಕೊಡ್ತೀನಿ ಅಂದ್ರು. 3 ದಿವಸ ಆಗ್ಬಿಡ್ತು, ಭಾನುವಾರ ಹೇಳಿದ್ದು, ಇನ್ನೂವರೆಗೂ ಇಲ್ಲ. ಅದೇ ಶಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೋ ಏನೋ ಇನ್ನು ಏನು ಇದ್ ಮಾಡಿಲ್ಲ ಅವರು. ನೋಡೋಣ ಯಾವಾಗ ಹೇಳ್ತಾರ. ಡೇಟ್ ಅಂತ ಏನು ಹೇಳಿಲ್ಲ, ಏನು ಅಂದಿಲ್ಲ. ಡೇಟ್ ಅಂತ ಇವತ್ತು ಅಲೌನ್ಸ್ ಮಾಡ್ತೀನಿ 10 ಗಂಟೆಗೆ ಅಂತಂದ್ರು. ಇನ್ನು ಏನು ಆಗಿಲ್ಲ. ಬರ್ತಾ ಇದಾರೆ ಅಧಿಕಾರಿಗಳು, ಎಲ್ಲರೂ ನೋಡ್ತಾ ಇದಾರೆ. ಆಫೀಸರ್ಗಳು ಇಲ್ಲೇ ಇದ್ದಾರೆ, ಎಲ್ಲರೂ ಬೆಳಗಿಂದ ಇಲ್ಲೇ ಇದ್ದಾರೆ, ಯಾರು ಹೋಗಿಲ್ಲ. ರೌಂಡಿಂಗ್ ಮಾಡ್ತಾನೆ ಇದ್ದಾರೆ. ಹೇಳ್ತಾರೋ ಇಲ್ಲ ಕರ್ಕೊಂಡೋಗಿ ಕೂರಿಸ್ತಾರೋ ಗೊತ್ತಿಲ್ಲ ಸರ್. ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ ಇದೇ ಏರಿಯಾದಲ್ಲಿ? ಸುಮಾರು ಅಂದ್ರೆ ಒಂದು 15 ವರ್ಷದಿಂದ ಆ ಕಡೆ ಜೋಪಡಿಗಳು ಹಾಕೊಂಡಿದ್ವಿ. ಇಲ್ಲಿ ಆಮೇಲೆ ಇಲ್ಲಿ 2 ವರ್ಷ ಆಯ್ತು ನಮ್ಮ ಮನೆಗಳು ಈ ಕಡೆ. ಅಲ್ಲಿ ಎಲ್ಲ ಮಳೆ ಬಂದು ಎಲ್ಲ ನೆಂದೋಗ್ತಾ ಇತ್ತು. ಇದೇ ಪ್ಲೇಸ್ ಅಲ್ಲಿ ಬೇರೆ ಇದ್ವಿ. ಆಮೇಲೆ ಇಲ್ಲಿ ರೂಮ್ಗಳು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡು ರೂಮ್ ಕಟ್ಕೊಂಡು, ಮಕ್ಳು ಮರಿ ಎಲ್ಲ ಚಳಿಗೆ ಎಲ್ಲ ಮಲ್ಕೊಂತಾರಲ್ಲ ಸರ್, ಮಳೆ ಬಂದು ಒಂದ್ ಫುಲ್ ಜ್ವರ ಬಂದು ಆತರ ಎಲ್ಲ ಇದಾಗ್ತಾ ಇತ್ತು. ಏನೋ ಸ್ವಲ್ಪ ಸಾಲ ಸೋಲ ಮಾಡ್ಕೊಂಡು ಕಟ್ಕೊಂಡಿದೀವಿ. ದಿಢೀರ್ ಅಂತ ಈ ತರ ಮಾಡ್ಬಿಟ್ರು, ಬೀದಿಗೆ ತಳ್ಬಿಟ್ಟಿದಾರೆ ನಮ್ಗೆ. ಇವಾಗೇನೋ ಸ್ವಲ್ಪ ಭರವಸೆ ಕೊಡ್ತಾ ಇದಾರೆ ನಮ್ಗೆ, ಮನೆಗಳು ಕೊಡ್ತೀವಿ ಅಂತ. ಏನೋ ನೋಡೋಣ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಬಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ತಗೊಂಡು ಇಸ್ಕೊಂಡೋದ್ರ? ಅಂದ್ರೆ ಆ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇನ್ನ ಮಾಡಿಲ್ಲ ಈ ಕಡೆ ನಮ್ ಸೈಡ್. ಯಾರ್ಯಾರಿದ್ರಿ ನೀವು ಮನೇಲಿ? ನಾವು 5 ಜನ ಇದೀವಿ, ಗಂಡ ಹೆಂಡತಿ 3 ಮಕ್ಳು ಇದೀವಿ. ಜೀವನಕ್ಕೆ ಏನ್ ಮಾಡ್ಕೊಂಡಿರೋದು ಕೆಲಸ? ಮನೆ ಕೆಲಸ ಮಾಡ್ತೀವಿ. ಅವರು ಬಟ್ಟೆ ಹೊಲಿತಾರೆ ಸರ್. ಬಟ್ಟೆ ಹೊಲಿತಾರೆ. 20ನೇ ತಾರೀಕು ಬಂದ್ರಲ್ಲ JCB ತಗೊಂಡು ಮನೆ ಉಂಟಾಕೋದಕ್ಕೆ, ಹೇಳಿ ಅವತ್ತು ಏನಾಯ್ತು? ಅವತ್ತು ಬಂದು ನೀವೇ, ನಿಮ್ದು ಯಾವ್ದು ಮನೆ ಇಲ್ಲಿ? ಓಕೆ. ಅಧಿಕಾರಿಗಳು ಬಂದು ಏನಾದ್ರು ಮುಂಚೆನೆ ಹೇಳಿದ್ರಾ ಮನೆ ಕೆಡಬೇಕು, ನೀವು ಮನೆ ಖಾಲಿ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರ? ಯಾನ ಹೇಳಿಲ್ಲ ಸರ್ ಅವ್ರು. ಅಷ್ಟೇ, ನಾವು ಬರೋ ಟೈಮ್ ಎಲ್ಲ ಹೊಡೆದೋಗಿತ್ತು. ಅಂದ್ರೆ ನೀವ್ ಇರ್ಲಿಲ್ವಾ ಮನೆ ಕೆಡೋದು? ಏನ್ ಮಾಡ್ತಿದ್ರಿ? ಸಾಮಾನು ಸ್ವಲ್ಪ ಇತ್ತು ಹೊರಗಡೆ ಇಟ್ಟವು, ಸ್ವಲ್ಪ ಹೊಡೆದೋಗಿತ್ತೆ. ಅಷ್ಟೇ ಸರ್. ಯಾರ್ಯಾರು ಇದ್ದೀರಿ ನೀವು ಮನೇಲಿ? ನಾನ್ ನನ್ನ ಯಜಮಾನ, ನಮ್ಮ ಮಕ್ಕಳು, ನಾವು 4 ಜನ ಇದೀವಿ ಸರ್. ಏನ್ ಮಾಡ್ಕೊಂಡಿದ್ರಿ ಜೀವನಕ್ಕೆ ಕೆಲಸ?
ಜೀವನಕ್ಕೆ ಸರ್ ಕೂಲಿ ಕೆಲಸ ಗಾರೆ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಇಲ್ಲಿ ಟೌನ್ಗೆ ಹೋಗ್ತೀರಾ ಸಿಟಿ ಹತ್ರ? ಇಲ್ಲೇ ಕರೀತಾರ ಹೋಗ್ತೀವಿ ಸರ್. ಎಷ್ಟು ವರ್ಷದಿಂದ ಇದ್ದೀರಿ ಎಲ್ಲಮ್ಮ? ನಾವು ಒಂದು 4 ವರ್ಷ ಇಲ್ಲಿ ಬಂದು ಹೋಗ್ತೀವಿ ಸರ್. 4 ವರ್ಷದಿಂದ ಬಂದು ಹೋಗೋದು ಮಾಡ್ತಾ ಇದ್ರಿ ಇಲ್ಲಿ. ಅಂದ್ರೆ ಇಲ್ಲಿ ಯಜಮಾನ್ರು ಮಾಡೋದು ಒಂದು ವರ್ಷ ಮಾಡ್ತೀವಿ, 2-3 ವರ್ಷ. ಮುಂಚೆ ಎಲ್ಲಿದ್ರಿ? ನಾವು ಮುಂಚೆ ಬಾಡಿಗೆ ಮನೆಯಲ್ಲ ಇಲ್ಲೇ ಇದೀವಿ ಸರ್. ಅಲ್ಲೇ ಪಕ್ಕದ ಏರಿಯಾದಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕೋಗಿಲು ಲೇಔಟ್ನಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನರ ಮಾತು. ಅಂದ್ರೆ ಇಲ್ಲಿ ಯಾರು ಕೂಡ ನಮಗೆ ಇರಬೇಡಿ ಅಂತಾನೂ ಹೇಳಲಿಲ್ಲ. ಜೊತೆಗೆ ಇಲ್ಲಿ ಮುಂಚೆಯಿಂದನೂ ಕೂಡ ಅಂದ್ರೆ ಸುಮಾರು 20 ವರ್ಷಗಳಿಂದಲೂ ಕೂಡ ಇದೇ ಜಾಗದಲ್ಲಿ ಇದೀವಿ. ಅಂದ್ರೆ ಒಂದ್ ಸ್ವಲ್ಪ ಜಾಗದ ವ್ಯತ್ಯಾಸ ಬರ್ಬೋದೇನೋ ಅಂತ ಅವ್ರು ಮಾತಾಡ್ತಿದ್ದು. ಅಂದ್ರೆ ಮುಂಚೆ ಒಂದು ಭಾಗದಲ್ಲಿ ಇದ್ರೆ ಅಲ್ಲಿಂದ ಓಡಾಡೋದಕ್ಕೆ ಸ್ವಲ್ಪ ದಾರಿ ಮಾಡ್ಕೊಡ್ಬೇಕಪ್ಪ, ಒಂಚೂರು ಮುಂದಕ್ಕೆ ಹಾಕಳಿ ಮನೇನ ಅಂತ ಹೇಳಿ ಆ ಶೆಡ್ ಅಂತ ಏನೋ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಅದನ್ನ ಟೆಂಪರರಿ ಶೆಲ್ಟರ್ನ ಒಂದ್ ಸ್ವಲ್ಪ ಮುಂದಕ್ಕೆ ಹಾಕೊಂಡು ನಾವು ಈ ಜಾಗಕ್ಕೆ, ನಾನು ಹಿಂದ್ಗಡೆ ನೋಡ್ತಾ ಇದೀರಲ್ಲ, ಈ ಜಾಗಕ್ಕೆ ನಾವು ಬಂದ್ವಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. ಅದಾದ್ಮೇಲೆ ರೀಸೆಂಟ್ ಆಗಿ ನಾವು ಚಳಿಗಾಲ ಅಂತ ಹೇಳಿ ಇಟ್ಟಿಗೆಗಳನ್ನ ಕಟ್ಟಿ ಒಂದ್ ಸ್ವಲ್ಪ ನಾವು ಚಳಿಗೆ ತಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ನಾವು ಇಟ್ಟಿಗೆಗಳನ್ನ ಹಾಕೊಂಡಿದ್ವಿ. ಇದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಷ್ಟೇ. ಆದ್ರೆ ನಾವಿದ್ದದ್ದು 20 ವರ್ಷಗಳಿಂದಲೂ ಕೂಡ ನಾವು ಇದೇ ಮನೆಯಲ್ಲಿ ವಾಸ ಮಾಡ್ತಾ ಇದೀವಿ. ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ ಅಂತ. ಜೊತೆಗೆ ಯಾರು ಕೂಡ ನೋಟಿಸ್ ಕೊಟ್ಟಿಲ್ವಂತೆ. ಅಂದ್ರೆ ಇದು ಸರ್ಕಾರದ ಆಸ್ತಿಯಲ್ಲಿ ನೀವು ಇದ್ದೀರಿ, ಇದು ಸರ್ಕಾರಿ ಜಾಗ, ನೀವು ಖಾಲಿ ಮಾಡಬೇಕು, ನಿಮಗೆ 1 ತಿಂಗಳು ಟೈಮು ಅಥವಾ 1 ವಾರ ಟೈಮು ಅಂತ ಯಾರು ಕೂಡ ಹೇಳಿಲ್ವಂತೆ. ಇದು ಇಲ್ಲಿನ ಜನರ ಮಾತು. ಜೊತೆಗೆ ಇವತ್ತು ಅಧಿಕಾರಿಗಳು ಬಂದು ಆಧಾರ್ ಕಾರ್ಡ್ ಆಗ್ಲಿ, ಪಾನ್ ಕಾರ್ಡ್ ಆಗ್ಲಿ ಅಥವಾ ವೋಟರ್ ಐಡಿ ಆಗ್ಲಿ ಪರಿಶೀಲನೆ ಮಾಡೋಗಿದ್ದಾರೆ. ಅರ್ಹರಿದ್ರೆ ಅವರಿಗೆ ಮನೆ ಮಂಜೂರಾತಿ ಆಗುತ್ತೆ, ಇದ್ರ ಬಗ್ಗೆ ನಾವು ನಿಮ್ಗೆ ತಲುಪಿಸುವಂತ ಕೆಲಸಗಳಾಗುತ್ತೆ, ನೀವು ಅರ್ಹರಿದ್ರೆ ಅಂತ ಹೇಳಿ ಕಳಿಸಿದಾರಂತೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ. ಯಾಕಂದ್ರೆ ಅಧಿಕಾರಿಗಳು ಮಾಡಿರುವಂತ ಎಡವಟ್ಟು ಅನ್ನೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟ. ಆದ್ರೆ ಯಾವುದೋ ಒಂದು ರಾಜಕೀಯ ಹಿನ್ನೆಲೆಯಿಂದಾಗಿ, ಅಂದ್ರೆ ಕೇರಳ ಸರ್ಕಾರ ಏನೋ ಪ್ರೆಷರೈಸ್ ಮಾಡ್ತು, ಅಂದ್ರೆ ಬುಲ್ಡೋಸರ್ ಸರ್ಕಾರ ಇದು ಅಂತ ಹೇಳ್ತು. ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕೇರಳ ರಾಜ್ಯವನ್ನ ಮುಂದಿನ ಚುನಾವಣೆಯಲ್ಲಿ ಗೆಲುವು ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ಇವರು ಓಲೈಕೆಯ ರಾಜಕೀಯ ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂಥ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಬಟ್ ಒಂದಂತೂ ಅಬ್ಸರ್ವ್ ಮಾಡಬೇಕು, ಎಷ್ಟು ಬೇಗ ತರಾತುರಿಯಲ್ಲಿ ಈ ನಿರಾಶ್ರಿತರಿಗೆ ಕಾಯಕಲ್ಪ ಕಲ್ಪಿಸುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.